ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 47ನೇ ಎಪಿಸೋಡ್. ಯುಧಿಷ್ಠಿರನು ಮೇಲಿಂದ ಮೇಲೆ ಸೋಲುತ್ತಿದ್ದುದನ್ನು ಕಂಡು ವಿದುರನು ಕಂಗಾಲಾದನು. ಪಕ್ಕದಲ್ಲೇ ಇದ್ದ ಕುರುಡ ಧೃತರಾಷ್ಟ್ರನಿಗೆ ಮನವರಿಕೆ ಮಾಡಿದರು. ಅಣ್ಣ, ಇನ್ನಾದರೂ ನನ್ನ ಮಾತು ಕೇಳು. ದುರ್ಯೋಧನನು ಪಾಪ ಬುದ್ಧಿಯಿಂದ ಈ ದ್ಯೂತ ಕೈಗೊಂಡಿರುವನು. ಇದರ ಪರಿಣಾಮ ಘೋರ ಎಂಬುದು ಅವರಿಗೆ ತಿಳಿದಿಲ್ಲ. ಜೂಜು ಒಳ್ಳೆಯದಲ್ಲ. ಅದರಲ್ಲಿಯೂ ಕಪಟ ದ್ಯೂತಕ್ಕೆ ಧರ್ಮಾತ್ಮನೂ ಸತ್ಯಸಂಧನೂ ಆದ ಯುಧಿಷ್ಠಿರನನ್ನು ಬಲಿಗೊಡುವುದು ಸಾಧುವಲ್ಲ. ದುರ್ಯೋಧನ ಕುಲಕ್ಕೆ ಮೃತ್ಯು ಕೊಡಲಿ, ಕಾವು ಎಂಬಂತೆ ಕುಲನಾಶಕವಾಗುವನು. ಇವನು ಹುಟ್ಟಿದಾಗಲೇ ಗುಳ್ಳೆ ನರಿಯಂತೆ ವಿಕೃತ ಧ್ವನಿ ಮಾಡಿದವನು. ನನ್ನ ಮಾತು ಕೇಳು. ನೀನು ಇವನನ್ನು ಪರಿತ್ಯಾಗ ಮಾಡಿ ಧರ್ಮಾತ್ಮರಾದ ಪಾಂಡವರನ್ನು ನಿನ್ನವರನ್ನಾಗಿ ಮಾಡಿಕೊ. ದ್ಯೂತ ನಿಲ್ಲಿಸು. ನೋಡು, ಕುಲದ ರಕ್ಷಣೆಗಾಗಿ ತನ್ನ ಆತ್ಮೀಯನನ್ನಾದರೂ ಪರಿತ್ಯಾಗ ಮಾಡಬೇಕು. ಒಂದು ಹಳ್ಳಿಯನ್ನು ಕಾಪಾಡುವ ಸಲುವಾಗಿ ಒಂದು ಕುಲವನ್ನು ತ್ಯಾಗ ಮಾಡಬೇಕು. ಒಂದು ಸಮೂಹದ ರಕ್ಷಣೆಗಾಗಿ ಒಂದು ಹಳ್ಳಿಯನ್ನೇ ಬಿಟ್ಟುಕೊಡಬೇಕು. ಆತ್ಮೋನ್ನತಿಗಾಗಿ ಭೂಮಿಯನ್ನೇ ತ್ಯಜಿಸಬೇಕು. ಇದರಲ್ಲಿ ತಪ್ಪೇನಿಲ್ಲ. ಧೃತರಾಷ್ಟ್ರ ದ್ಯೂತದಿಂದ ಕಲಹ, ಅಣ್ಣ ತಮ್ಮಂದಿರ ನಡುವೆ ದ್ವೇಷ, ನಿನಗೋ ನಿನ್ನ ಮಗ ಪ್ರತಿ ಆಟದಲ್ಲಿಯೂ ಗೆಲ್ಲುತ್ತಿರುವನೆಂಬ ಸಂತೋಷ. ಆದರೆ ಮುಂದೆ ಈ ಗೆಲುವು ಮಾನವ ಕೋಟಿಯ ವಿನಾಶಕ್ಕೆ ಕಾರಣವಾಗುತ್ತದೆ. ಬೇಡ, ಇಂತಹ ವಿನಾಶಕ್ಕೆಡಮಾಡಬೇಡ. ಧೃತರಾಷ್ಟ್ರ ನಿರುತ್ತರನಾದನು. ಅವನಿಗೆ ಒಂದು ಕಡೆ ಮಗನ ಕ್ಷೇಮವೇ ಮುಖ್ಯವಾಯಿತು. ಒಂದು ವೇಳೆ ದ್ಯೂತ ನಿಲ್ಲಿಸಿದರೆ ಎಲ್ಲಿ ಮಗನಿಂದ ಚಿಂತೆಗೆ ಒಳಗಾಗುವೆನೋ ಎಂಬ ಅಂಜಿಕೆ ಇನ್ನೊಂದೆಡೆ. ಸುಮ್ಮನೆ ಕುಳಿತನು. ಆದರೆ ದುರ್ಯೋಧನ ಸಿಟ್ಟಿಗೆದ್ದು ವಿದುರನನ್ನು ಹೀನಮಾನವಾಗಿ ನಿಂದಿಸತೊಡಗಿದರು. ವಿದುರ, ಹೆಚ್ಚಿಗೆ ಮಾತನಾಡಬೇಡ. ನೀನು ನಮ್ಮ ಮನೆಯಲ್ಲಿ ಕೂಳಿಗೆ ಬಿದ್ದಿರುವವನು. ನಿನ್ನನ್ನು ನಾವು ಅನ್ನ ವಸತಿ ಕೊಟ್ಟು ಸಾಕುತ್ತಿದ್ದೇವೆ. ನೀನೇನು ನಮ್ಮ ನಾಯಕನಲ್ಲ. ಶತ್ರುಗಳೊಡನೆ ಸಂಧಾನ ಮಾಡಿಕೊಳ್ಳಬೇಕೆಂದು ನಿನ್ನ ಅಪೇಕ್ಷೆ. ಇದರಿಂದ ನೀನು ನಮಗೆ ಶತ್ರುವೆಂದು ತಿಳಿಯುವಂತಾಗುವೆ. ಮನ ಬಂದಂತೆ ನೀನು ಮಾತನಾಡುತ್ತಿರುವೆ. ಸ್ವಾಮಿನಿಷ್ಠನಲ್ಲದವನಿಗೆ ಆಶ್ರಯ ಕೊಡಬಾರದಷ್ಟೆ. ನಿನಗೆ ಎಲ್ಲಿ ಇಷ್ಟವೋ ಅಲ್ಲಿಗೆ ಹೋಗು. ದುರ್ಯೋಧನನ ಮಾತುಗಳಿಂದ ಜ್ಞಾನಿ ವಿದುರನಿಗೆ ನೋವಾಯಿತು. ಮತ್ತೊಮ್ಮೆ ಧೃತರಾಷ್ಟ್ರನಿಗೆ ಹೇಳಿ ನೋಡಿದರೂ ಮಹಾರಾಜ ಕೇಳಲಿಲ್ಲ. ವಿದುರನು ಇನ್ನೂ ದೈವಿಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಎಂದು ಭಾವಿಸಿ ದುರ್ಯೋಧನನ ಕಡೆಗೆ ತಿರುಗಿ ನುಡಿದರು. ದುರ್ಯೋಧನ, ನಿನ್ನ ಹಿತಚಿಂತನೆ ಮಾಡುವ ನಾನು ಕೊಟ್ಟ ಸಲಹೆಗಳು ಔಷಧದಂತೆ ಕಹಿಯಾಗಿ ಕಂಡಿರಬಹುದು. ಆದರೆ ರೋಗಿಗೆ ಔಷಧಿ ಕಹಿಯಾದರೂ ರೋಗ ಮುಕ್ತವಾಗಲು ಅವನು ಔಷಧ ಸೇವಿಸಲೇಬೇಕು. ಬೇಡವೆಂದರೆ ರೋಗದಿಂದ ನರಳುವನು. ನೀನು ನನ್ನನ್ನು ವಿನಾಕಾರಣ ಅಲ್ಲಗಳೆದೆ. ಆದರೆ ಈಗಲೂ ಕೇಳು. ಪಾಂಡವರು ಧರ್ಮನಿಷ್ಠರು, ಯಾರಿಗೂ ತೊಂದರೆ ಕೊಡದವರು. ವೃಥ ಅವರ ಕೋಪಕ್ಕೆ ತುತ್ತಾಗಬೇಡ. ವಿವೇಕಿಯಾಗಿ ವರ್ತಿಸು. ದುರ್ಯೋಧನ ಛಲವಾದಿ, ತಂದೆಯ ಮಾತೆ ಕೇಳದವನು. ಚಿಕ್ಕಪ್ಪನನ್ನು ಲಕ್ಷಿಸುವನೇ? ಆಟ ಮುಂದುವರೆದೇ ಇತ್ತು. ಯುಧಿಷ್ಠಿರ ಶಕುನಿಯು ಮೋಸದ ಆಟ ಆಡುತ್ತಿರುವನೆಂದು ತಿಳಿದಿದ್ದರೂ ಐಶ್ವರ್ಯವೆಲ್ಲವೂ ಜೂಜಿನಲ್ಲಿ ಹೊರಟು ಹೋದ ನಂತರ ತನ್ನನ್ನೇ ನಂಬಿಕೊಂಡಿದ್ದ ಪ್ರಜೆಗಳನ್ನು ಪಣವಿಟ್ಟು ಕ್ಷಣ ಮಾತ್ರದಲ್ಲಿ ಸೋತು ಹೋದನು. ಪಗಡೆ ಸಾಮಂತರಾಜರನ್ನು ಪಣವನ್ನಾಗಿಟ್ಟು ಶಕುನಿಯ ಮೋಸಕ್ಕೆ ಬಲಿಯಾಗಿ ಅವರನ್ನು ಕಳೆದುಕೊಂಡರು. ರಾಜಧಾನಿಯೂ ಹೋಯಿತು. ಸಭಾಭವನದ ತುಂಬ ಶಕುನಿಯ ನಾ ಗೆದ್ದೆ, ನಾ ಗೆದ್ದೆ ಎಂಬುದರ ಪ್ರತಿಧ್ವನಿಯೇ. ಯುಧಿಷ್ಠಿರ ಆಟ ಬಿಡಲಿಲ್ಲ. ಮಾದ್ರಿಯ ಮಕ್ಕಳಾದ ನಕುಲ ಸಹದೇವರನ್ನು ಒಬ್ಬೊಬ್ಬರನ್ನಾಗಿ ಪಣಕ್ಕಿಟ್ಟನು. ಆಗಲಾದರೂ ಯುಧಿಷ್ಠಿರ ಗೆದ್ದೆನೇ? ಇಲ್ಲ, ಶಕುನಿಗೆ ಗೆಲುವಾಯಿತು. ಯುಧಿಷ್ಠಿರ, ಭೀಮಸೇನ ಮತ್ತು ಅರ್ಜುನರು ಇರುವವರಲ್ಲ. ಆದರೆ ಅವರು ನಿನಗೆ ಹೆಚ್ಚು ಪ್ರಿಯರು. ನೀನು ಅವರನ್ನು ಪಣವಿಡಲಾರೆ. ಶಕುನಿಯ ಮಾತು ಕೇಳಿ ಯುಧಿಷ್ಠಿರ ಸಹಿಸಲಾರದಾದನು. ಶಕುನಿ, ನಿನಗೆ ಸರಿಯಾಗಿ ಮಾತನಾಡಲು ಬಾರದು. ನಾವು ಐವರು ಒಂದೇ ಮನಸ್ಸುಳ್ಳವರು. ನಮ್ಮಲ್ಲಿ ಭೇದವನ್ನು ಸೃಷ್ಟಿಸಹೋಗಬೇಡ. ಯುಧಿಷ್ಠಿರ, ಎಷ್ಟಾದರೂ ಇದು ದ್ಯೂತ. ಇಂಥ ಮಾತುಗಳು ಸಹಜ.
ಪಣಕ್ಕೆ ಇನ್ನೇನಿಡುವೆ ಎಂದು ಕೇಳಿದನಷ್ಟೆ. ಶಕುನಿ ಮಹಾಪರಾಕ್ರಮಿಯೂ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಧನುರ್ಧಾರಿಯೂ ನನ್ನ ತಮ್ಮನೂ ಆದ ಅರ್ಜುನನನ್ನು ಪಣವಿಟ್ಟು ಆಡುತ್ತೇನೆ, ಆಡು. ಆಟ ಮತ್ತೆ ಮೊದಲಾಯಿತು. ಶಕುನಿ ಹೇಳಿದ ಗರಗಳೇ ಬೀಳತೊಡಗಿದವು. ಯುಧಿಷ್ಠಿರನಿಗೆ ಇನ್ನೆಲ್ಲಿ ಜಯ? ಸೋತು ಹೋದನು. ಯುಧಿಷ್ಠಿರ, ಅರ್ಜುನ ಇನ್ನು ನನ್ನ ಅಧೀನ. ನಿನ್ನ ಬಳಿ ಇರುವುದು ಇನ್ನು ಭೀಮನೊಬ್ಬನೇ. ಅವನನ್ನು ಪಣ ಇಡುವೆಯೇನು? ಶಕುನಿ, ಭೀಮಸೇನನನ್ನೇ ಪಣವಿಟ್ಟು ಆಡುತ್ತೇನೆ. ಆಟದಲ್ಲಿ ನಾನು ಎಂದೂ ಹಿಂದೆ ಬೀಳುವವನಲ್ಲ. ಯುಧಿಷ್ಠಿರ 1000 ಆನೆಗಳ ಬಲವುಳ್ಳ ಭೀಮನನ್ನೇ ಪಣವಿಟ್ಟು ಆಡತೊಡಗಿದನು. ಆದರೇನು, ವಿಧಿಯ ಇಚ್ಛೆಯೇ ಬೇರೆ. ಶಕುನಿಗೆ ಮತ್ತೆ ಜಯವಾಯಿತು. ಯುಧಿಷ್ಠಿರನು ಕಡೆಗೆ ತನ್ನನ್ನೇ ಪಣವಿಟ್ಟು ಆಡುವುದಾಗಿ ಹೇಳಿದನು. ಒಂದು ವೇಳೆ ಸೋತರೆ ನಿಯಮದಂತೆ ನಡೆದುಕೊಳ್ಳುವುದಾಗಿ ಹೇಳಿಸಿದನು. ಶಕುನಿಯ ದಾಳಗಳ ಮುಂದೆ ಯಾರು ತಾನೇ ಗೆಲ್ಲುತ್ತಾರೆ? ಇಡೀ ಜಗತ್ತಿನಲ್ಲಿ ಪಗಡೆಯಾಟದಲ್ಲಿ ಅವನನ್ನು ಸೋಲಿಸದವರೇ ಇರಲಿಲ್ಲ. ಇನ್ನು ಯುಧಿಷ್ಠಿರನ ಪಾಡೇನು? ಆಟವಾಡಿ ಶಕುನಿಗೆ ಸೋತೇ ಹೋದನು. ರಾಜ್ಯ ಹೋಯಿತು, ಕೋಶ ಹೋಯಿತು, ದನಕ ವಸ್ತು ವಾಹನಗಳೆಲ್ಲ ಕಳೆದುಕೊಂಡಾಯಿತು. ತಮ್ಮಂದಿರನ್ನು, ಕಡೆಗೆ ತನ್ನನ್ನು ಶಕುನಿಗೆ ಕಳೆದುಕೊಂಡಿದ್ದನು. ದ್ಯೂತವೇ ಹಾಗೆ. ಜೂಜಾಡುವವರು ಮನೆ ಮಠ ಕಳೆದುಕೊಂಡರೂ ಜೂಜಾವುದು ಬಿಡುವುದಿಲ್ಲ. ಯುಧಿಷ್ಠಿರನ ಬಳಿ ಇನ್ನೇನುಳಿದಿದೆ? ಲೆಕ್ಕ ಹಾಕಿದ ಶಕುನಿ ಥಟ್ಟನೆ ನೆನಪಾದರು. ಅಪರೂಪ ಲಾವಣ್ಯವತಿ, ತ್ರಿಭುವನ ಸುಂದರಿ ದ್ರೌಪದಿ. ಯುಧಿಷ್ಠಿರ, ಮರೆತು ಬಿಟ್ಟೆಯಲ್ಲ, ನೀನು ಇನ್ನೂ ಆಡಬಹುದು. ನಿನ್ನ ದ್ರೌಪದಿಯನ್ನೇ ಪಣಕ್ಕಿಟ್ಟು ಆಡಿ ಗೆದ್ದುಕೋ, ನೀನಾದರೂ ಪಾರಾಗುವೆ. ಶಕುನಿಯ ಮಾತಿಗೆ ಯುಧಿಷ್ಠಿರ ಇಲ್ಲವೆನ್ನದೆ, ಶಕುನಿ ಅಗ್ನಿಯಿಂದುದಿಸಿದವಳು, ಸರ್ವಾಂಗ ಸುಂದರಿಯೂ ಆದ ದ್ರೌಪದಿಯನ್ನೇ ಪಣಕ್ಕಿಟ್ಟಿದ್ದೇನೆ, ಶುರುವಾಗಲಿ ಆಟ ಎಂದರು. ಇಡೀ ಸಭಾಭವನ ಚಕಿತಗೊಂಡಿತು. ನೆರೆದಿದ್ದವರೆಲ್ಲ ಒಕ್ಕೊರಲಿನಿಂದ ಧಿಕ್ಕಾರ ಎಂದು ಕೂಗಿದರು. ಹೆಂಡತಿಯನ್ನೇ ಪಣಕ್ಕಿಡುವುದೇ? ಭೀಷ್ಮಾದಿಗಳು ಬೆವತು ಹೋದರು. ನಿರೀಕ್ಷಿಸಿದಂತಾಗಿ ಹೋಯಿತು. ಘೋರ ವಿಪತ್ತಿಗೆಡೆಯಾಯಿತು ಎಂದು ವಿದುರ ತಲೆ ಮೇಲೆ ಕೈಹೊತ್ತು ಕುಳಿತನು. ಧೃತರಾಷ್ಟ್ರನಿಗೋ ತನ್ನ ಮಗ ಗೆಲ್ಲುತ್ತಿರುವನಷ್ಟೇ ಎಂಬುದೇ ಮುಖ್ಯವಾಯಿತು. ಅವನು ಮಗ ಆಟದಲ್ಲಿ ಮುಂದುವರಿಯುವುದನ್ನು ತಡೆಯಲೆತ್ನಿಸದೆ ಹೋದುದು ಅವನಿಗೆ ಪಾಂಡವರ ಮೇಲೆ ಅಸೂಯೆ ಇದೆ ಎಂಬುದನ್ನು ಖಚಿತಪಡಿಸಿದಂತಾಗಿತ್ತು. ದುರ್ಯೋಧನನಿಗೆ ಸಂಭ್ರಮ. ಇನ್ನೆಷ್ಟು ಹೊತ್ತು ದ್ರೌಪದಿ ತನ್ನ ದಾಸಿಯಾದಳು ಎಂದು ಗಟ್ಟಿಯಾಗಿ ನಕ್ಕನು. ಅವನ ಪರಿವಾರದವರು ಪಾಂಡವರ ಸ್ಥಿತಿ ಕಂಡು ಗಹಿಗಹಿಸಿ ನಗುತ್ತಿದ್ದರು. ಶಕುನಿಗೇನು ಬೇಕು? ಯುಧಿಷ್ಠಿರ, ನೀನು ಬಲ್ಲೆಯಷ್ಟೇ. ಈ ಶಕುನಿಯನ್ನು ಪಗಡೆಯಾಟದಲ್ಲಿ ಸೋಲಿಸುವವರು ಇನ್ನೂ ಹುಟ್ಟಬೇಕಷ್ಟೆ. ನೀನು ದ್ರೌಪದಿಯನ್ನು ಕಳೆದುಕೊಳ್ಳುವೆ ಎನ್ನುತ್ತಲೇ ಬೇಕನಿಸಿದ ಗರಗಳನ್ನು ಹಾಕಿ ಯುಧಿಷ್ಠಿರನನ್ನು ಸೋಲಿಸಿ ನಾನು ಗೆದ್ದೆ ಎಂದು ಘೋಷಿಸಿದನು. ಕೇಳಬೇಕೆ? ತುಂಬಿದ ಸಭೆ. ಇದೇ ಸರಿಯಾದ ಸಂದರ್ಭ. ತನ್ನನ್ನು ಕಂಡು ಪರಿಹಾಸ್ಯ ಮಾಡಿ ನಕ್ಕರಲ್ಲವೇ, ಇವರಿಗೆ ತಕ್ಕ ಪಾಠ ಕಲಿಸುವೆ ಎನ್ನುತ್ತಾ ದುರ್ಯೋಧನ ಕುಳಿತಲ್ಲಿಂದ ಎದ್ದು ಅಟ್ಟಹಾಸದಿಂದ ವಿದುರನಿಗೆ ಆಜ್ಞೆ ಮಾಡಿದರು. ವಿದುರ, ಹೋಗು, ಈಗಿಂದೀಗಲೇ ಹೋಗಿ ಆ ದ್ರೌಪದಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಇನ್ನು ಮೇಲೆ ಆಕೆ ನಮ್ಮ ದಾಸಿ. ಆಕೆಗೆ ದಾಸಿಯರೊಡನೆ ಇರಲು ವ್ಯವಸ್ಥೆ ಮಾಡುವೆ. ನಮ್ಮ ಮನೆ ಕಸ ಬಳಿದುಕೊಂಡಿರಲಿ. ವಿದುರನಿಗೆ ದುಷ್ಟ ದುರ್ಯೋಧನನ ಮಾತು ಕೇಳಿ ಸಹಿಸಲಾರದಾಯಿತು. ದುರ್ಯೋಧನ, ನೇಣು ಹಾಕಿಕೊಳ್ಳಲು ನೀನು ಹಗ್ಗವನ್ನು ಹುಡುಕಿಕೊಂಡು ಹೋಗಬೇಕಿಲ್ಲ. ನೀನು ಮಾಡುತ್ತಿರುವ ಕೆಲಸವೇ ನಿನ್ನ ಕುತ್ತಿಗೆಗೆ ನೀನೇ ಹಗ್ಗವನ್ನು ಬಿಗಿದುಕೊಂಡಂತೆ ಎಂಬುದನ್ನು ತೋರಿಸುತ್ತದೆ. ದ್ರೌಪದಿ ಕೌರವರ ದಾಸಿಯಾಗುವ ಕಾರಣವಿಲ್ಲ. ಏಕೆಂದರೆ ಯುಧಿಷ್ಠಿರ ಸೋತು ಆಗಿತ್ತು. ಅವನಿಗೆ ದ್ರೌಪದಿಯನ್ನು ಪಣವಾಗಿಡಲು ಅಧಿಕಾರ ಇದರಿಂದ ಕಳೆದುಕೊಂಡಂತೆಯೇ. ಪ್ರಿಯರೇ, ಈಗ ಆಡಿರುವ ಪಗಡೆಯಾಟವಾದರೂ ನ್ಯಾಯೋಚಿತವಾಗಿರುವುದಿಲ್ಲ. ದುಶ್ಯಾಸನ ಮೊದಲಾದ ಕುರುಪುತ್ರರೆಲ್ಲರೂ ಜೂಜಾಟದ ವಂಚನೆಯಲ್ಲಿ ಸೇರಿಕೊಂಡಿದ್ದಾರೆ. ಈ ಆಟ ಪಾಂಡವರೊಡನೆ ವೈರವನ್ನು ಉಂಟುಮಾಡಿದೆ ಎಂದು, ಮುಂದೆ ಇದರಿಂದ ತನಗೆ ಮಹಾವಿಪತ್ತು ಕಾದಿದೆ ಎಂದು ಈ ಮೂಢ ದುರ್ಯೋಧನ
ತಿಳಿದಿರುವುದಿಲ್ಲ. ಈ ದ್ಯೂತ ಕುರುಗಳೆಲ್ಲರ ವಿನಾಶಕ್ಕೆ ಕಾರಣವಾಗುವುದೆಂಬುದರಲ್ಲಿ ಸಂಶಯವಿಲ್ಲ. ವಿದುರನ ಮಾತುಗಳನ್ನು ಕೇಳಿ ದುರ್ಯೋಧನ ಕಟಕಟನೆ ಹಲ್ಲು ಕಡಿದು ವಿದುರನಿಗೆ ಧಿಕ್ಕಾರ ಎಂದು ಅಬ್ಬರಿಸಿದನು. ಮುಂದೇನಾಯಿತು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.